ತುಂಬಾ ಚೆನ್ನಾಗಿ ಎಲ್ಲೂ ಬೇಜಾರಾಗಲ್ಲ, ಬೋರ್ ಹೊಡಿಯಲ್ಲ, ತುಂಬಾ ಚೆನ್ನಾಗಿದೆ. ಒಂದ್ಸಲ ಬಂದು ನೋಡಿ, ನಿಮ್ ಫ್ಯಾಮಿಲಿನ ಕರ್ಕ ಬಂದು ನೋಡಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಕೊತ್ತಲವಾಡಿ ಚಿತ್ರದ ಬಗ್ಗೆ ಮಾತಾಡೋಣ. ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ನಿರ್ಮಾಣ ಮಾಡಿರುವಂತಹ ಕೊತ್ತಲವಾಡಿ ಚಿತ್ರ ಆಗಸ್ಟ್ 1ರಂದು ಅಂದ್ರೆ ಇವತ್ತು ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ. ಹಾಗಾದ್ರೆ ಆ ಸಿನಿಮಾ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಕೊತ್ತಲವಾಡಿ ಹೆಸರಿನ ಗ್ರಾಮ ಹಚ್ಚ ಹಸಿರಿನಿಂದ ಕೂಡಿದ್ದು ಇದರ ಸಮೀಪವೇ ಕಾವೇರಿ ನದಿ ಇರುತ್ತದೆ. ಆ ಹಳ್ಳಿಗೂ ಈ ನದಿಗೂ ಏನೋ ಒಂಥರ ಸಂಬಂಧ. ಈ ಊರಿನಲ್ಲಿ ಗುಜರಿ ಬಾಬು ಅನ್ನುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಗೋಪಾಲ್ ದೇಶಪಾಂಡೆ ಅವರು ಗುಜರಿ ಬಾಬು ಅನ್ನುವಂತ ಒಂದು ಪಾತ್ರವನ್ನ ಮಾಡಿದ್ದಾರೆ. ಗುಜರಿ ಬಾಬು ಗುಜರಿ ಆರಿಸಿಕೊಂಡು ಜೀವನವನ್ನ ಮಾಡ್ತಾ ಇರ್ತಾನೆ. ಎಲ್ಲರೂ ಕಸದಿಂದ ರಸವನ್ನ ತೆಗೆದ್ರೆ ಈತ ಮಾತ್ರ ರಾಮರಸ ತೆಗೆಯುವಷ್ಟು ಚಲಾಕಿಯಾಗಿರ್ತಾನೆ. ಚಿತ್ರದ ನಾಯಕನಾಗಿ ಪೃಥ್ವಿ ಅಂಬಾರ್ ಅವರು ಕೆಲಸಕ್ಕೆ ಜನರನ್ನು ಒಟ್ಟು ಮಾಡಿ ಕಳಿಸುವ ಕಾಯಕವನ್ನ ಮಾಡ್ತಾ ಇರ್ತಾನೆ. ಇವರಿಬ್ಬರ ಮಧ್ಯೆ ಅವಿನಾಭಾವ ಸಂಬಂಧ ಬೆರೆತಿರುತ್ತೆ. ಈ ಊರಿಗೆ ಒಂದು ಸಮಸ್ಯೆ ಎದುರಾಗುತ್ತದೆ. ಊರಿನ ಜನರೆಲ್ಲರೂ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಬರುತ್ತೆ. ಆ ಸಮಸ್ಯೆಯನ್ನು ಎದುರಿಸಲು ಹೋದಾಗ ಕತೆ ನಾನಾ ತಿರುವುಗಳನ್ನ ಪಡೆಯುತ್ತೆ. ಇದಾದ ನಂತರ ಅಲ್ಲಿ ಏನಾಗುತ್ತೆ, ಆ ಊರನ್ನು ಯಾರು ಕಾಪಾಡ್ತಾರೆ ಎಂಬುದೇ ಈ ಚಿತ್ರದ ಕಥೆಯಾಗಿದೆ. ಕೊತ್ತಲವಾಡಿ ಸಿನಿಮಾದಲ್ಲಿ ಪೃಥ್ವಿ ಅಂಬಾರ್ ಹೀರೋ ಆದರೂ ಇಡೀ ಚಿತ್ರವನ್ನ ಆವರಿಸಿಕೊಳ್ಳುವುದು ಮಾತ್ರ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ಅವರ ಮಾಗಿದ ನಟನೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಜನಸೇವಕನಾಗಿ, ಕುತಂತ್ರಿಯಾಗಿ, ಹಣ್ಣನಾಗಿ, ಸಮಯ ಸಾಧಕನಾಗಿ ಹಲವು ಶೇಡ್ಗಳನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಂದ ಚಿತ್ರದ ತೂಕ ಹೆಚ್ಚಿದೆ. ಪೃಥ್ವಿ ಅಂಬಾರ್ ಅವರು ಕೂಡ ತಮಗೆ ಕೊಟ್ಟಿರುವಂತಹ ಒಂದು ಪಾತ್ರವನ್ನ ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಕಾವ್ಯ ಶೈವ ನಾಯಕಿಯಾಗಿ, ರಾಜೇಶ್ ನಟರಂಗ ಅವರು ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಸಿನಿಮಾ ಹಾಡುಗಳಲ್ಲಿ ಮತ್ತು ಡ್ಯಾನ್ಸ್ ವಿಚಾರದಲ್ಲಿ ಬರೋದಾದ್ರೆ ಹಳೆಯ ಶೈಲಿಯನ್ನು ತುಂಬಾ ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ದಾರೆ. ಹಳ್ಳಿ ಭಾಷಾ ಸೊಗಡು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಿಲ್ಲ. ರಘು ನೀಡುವಳ್ಳಿ ಬರೆದ ಸಂಭಾಷಣೆ ಕಥೆಯನ್ನು ಮೀರಿದ ತೂಕವನ್ನು ಪಡೆಯುತ್ತದೆ. ನಿರ್ದೇಶಕ ಶ್ರೀರಾಜು ಅವರಿಗೆ ಕೊತ್ತಲವಾಡಿ ಎರಡನೇ ಅನುಭವವಾಗಿದೆ. ಇದು ತೆರೆ ಮೇಲೆ ಪ್ರತಿ ಹಂತದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಚಿತ್ರಕಥೆ ಹಾಗೂ ನಿರೂಪಣೆಯಲ್ಲಿ ಜಾಳುತನ ಎದ್ದು ಕಾಣಿಸುತ್ತೆ. ಇದನ್ನು ಮತ್ತಷ್ಟು ಬಿಗಿ ಮಾಡಿದರೆ ಸಿನಿಮಾ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಿತ್ತು. ಕಥಾನಾಯಕ ಹಾಗೂ ನಾಯಕಿಯ ಲವ್ ಸ್ಟೋರಿಯಲ್ಲಿ ಇನ್ನಷ್ಟು ಗಾಢತೆ ಬೇಕಿತ್ತು ಎನ್ನುವುದು ಮತ್ತು ಮರಳು ದಂಧೆಯ ಬಗ್ಗೆ ತುಂಬಾ ಚೆನ್ನಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ ಎನ್ನುವುದು ಜನರ ಅಭಿಪ್ರಾಯವಾಗಿದೆ.